ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತೀನಿ. ಬನ್ನಿ ನೋಡೋಣ 20ನೇ ದಿನದ ಕೋಳಿ ಮರಿ ಯಾವ ರೀತಿ ಇರುತ್ತೆ ಮತ್ತು ಏನೇನೆಲ್ಲ ಕೆಲಸ ಇರುತ್ತೆ 20ನೇ ದಿನದ ಕೋಳಿ ಮರಿ ಫಾರ್ಮಲ್ಲಿ, ಮತ್ತು ಕರ್ಟನ್ಸ್ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತು ರ್ಯಾಕಿಂಗ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಫೀಡಿಂಗ್ ಎಲ್ಲ ಯಾವ ರೀತಿ ಕೊಡ್ಬೋದು, ಮತ್ತು ಎಷ್ಟು ಟೈಮ್ ಫೀಡ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, 20ನೇ ದಿನಕ್ಕೆ ಕೋಳಿ ಮರಿನ ಎಕ್ಸ್ಟೆಂಡ್ ಮಾಡಬೇಕು. ಈಗ ಮರಿಯಿಂದನೂ ದಪ್ಪ ಆಗ್ತಾ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇರ್ತೀರಿ. 20 ದಿನಕ್ಕೆ ಫುಲ್ ಶೆಡ್ ಆಗುತ್ತೆ. ಕೋಳಿ ಮರಿ ಎಲ್ಲನೂ ಫುಲ್ ಎಕ್ಸ್ಟೆಂಡ್ ಮಾಡಬೇಕು 20ನೇ ದಿನಕ್ಕೆ. ಅದನ್ನೆಲ್ಲ ಆ ಕಡೆ ಫೀಡಿಂಗು ವಾಟರ್ ಎಲ್ಲ ಮಾಡಿ ಫುಲ್ ಶೆಡ್ಡು ಮಾಡಿಬಿಡ್ಬೇಕಾಗುತ್ತೆ ಇವತ್ತು. ಫೀಡಿಂಗ್ ಎಲ್ಲ ಮೊದಲು 20 ದಿನಕ್ಕಿಂತ ಮುಂಚೆ ಸಂಜೆ ಮತ್ತು ಈವ್ನಿಂಗ್ 2 ಟೈಮ್ಸ್ ಮಾಡ್ತಾಯಿದ್ರಿ. ಸ್ವಲ್ಪ ಅವೆಷ್ಟು ತಿನ್ನುತ್ತೋ ಅಷ್ಟು ಮಾಡ್ತಾಯಿರ್ತಾರೆ. 20 ಡೇಸ್ ಆದಮೇಲೆ 1 ಟೈಮ್ ಈವ್ನಿಂಗ್ ಆದರೂ ಆಗಲಿ ಮತ್ತು ಮಾರ್ನಿಂಗ್ ಆದರೂ ಆಗಲಿ 1 ಟೈಮ್ ಫೀಡಿಂಗ್ ಅಷ್ಟೇ. 20 ಡೇಸ್ ಆದಮೇಲೆ ಫೀಡಿಂಗ್ ಮಾಡೋದು. ಪೌಲ್ಟ್ರಿ ಫಾರ್ಮಲ್ಲಿ ಮೈನ್ ರೋಲ್ ಆಗಿ ಕರ್ಟನ್ನು ಮತ್ತು ರ್ಯಾಕಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕರ್ಟನ್ನು ನಾವು ಯಾವ ರೀತಿ ವೆದರ್ ಔಟ್ಸೈಡ್ ಇದೆ ಅದನ್ನ ನೋಡಿಕೊಂಡು ಕರ್ಟನ್ ಮೇಂಟೈನ್ ಮಾಡಬೇಕಾಗುತ್ತೆ. ವೆದರ್ ಸ್ವಲ್ಪ ಚಿಲ್ಲಿ ಆಗಿದ್ದರೆ ಸ್ವಲ್ಪ ಕರ್ಟನ್ನು ಹೈಟ್ ಮಾಡ್ಕೋಬೇಕು. ಸ್ವಲ್ಪ ಹಾಟಾಗಿದ್ದರೆ ಕರ್ಟನ್ನು ಲೋ ಮಾಡ್ಕೊಬೇಕು. ತುಂಬ ಹಾಟಿದ್ರೆ ಕರ್ಟನ್ ಎತ್ತಕ್ಕೆ ಹೋಗಬಾರ್ದು. ನೋಡಿ, ಈ ಥರ ಕರ್ಟನನ್ನು ಒಂದು ಲೆವೆಲಲ್ಲಿ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಹೋಗ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇದು ಮ್ಯಾಶ್ ಫೀಡಲ್ಲಿ ನಿಮಗೆ ಮಾಟಾಟಿ ಕಡಿಮೆ ಇರುತ್ತೆ. ಸ್ವಲ್ಪ ಗ್ರೋತ್ ಕಡಿಮೆ ಇದ್ರೂ ಮಾಟಾಟಿ ಕಡಿಮೆ ಇರುತ್ತೆ. ಅದೇ ನೀವು ಪೈಲಟ್ ಫೀಡ್ ಯೂಸ್ ಮಾಡಿದ್ರೆ ನಿಮಗೆ ಗ್ರೋತ್ ಬೇಗ ಇರುತ್ತೆ, ಬಟ್ ಮಾಟಾಟಿ ನಿಮಗೆ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ.
ನೋಡಿ, ಪೌಲ್ಟ್ರಿ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ರ್ಯಾಕಿಂಗು. ಪೌಲ್ಟ್ರಿ ಫಾರ್ಮಲ್ಲಿ ರ್ಯಾಕಿಂಗ್ ತುಂಬ ಇಂಪಾರ್ಟೆಂಟು. 20 ಡೇಸ್ ಆದಮೇಲೆ ಡೈಲಿ ರೊಟೀನ್ ಥರ ಡೈಲಿ ರ್ಯಾಕಿಂಗ್ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಾಂದರೆ ಅಮೋನಿಯಾ ಸ್ಮೆಲ್ಲು ಮತ್ತು ಹೊಟ್ಟೆಲ್ಲ ಪ್ರಾಬ್ಲಮ್ ಆದರೆ ಮೋಷನ್ಸು ಮತ್ತು ಬಾಡಿ ವೆಯ್ಟ್ ಗ್ರೋತ್ ಆಗೋಲ್ಲ. ಹಾಗಾಗಿ ರ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೌಲ್ಟ್ರಿ ಫಾರ್ಮಲ್ಲಿ ರ್ಯಾಕಿಂಗ್ ಡೈಲಿ ಮಾಡಲೇಬೇಕು, ಕಂಪಲ್ಸರಿ ಡೈಲಿ ರ್ಯಾಕಿಂಗ್ ಮಾಡಲೇಬೇಕು. ರೈನಿ ಸೀಸನ್ ಅಲ್ಲಂತೂ ಮಿಸ್ ಮಾಡೋಗೆ ಆಗಿಲ್ಲ, ಡೈಲಿ ಮಾಡಲೇಬೇಕು ರ್ಯಾಕಿಂಗು. ನೋಡಿ, ಚಿಕ್ಸ್ ಬಾಡಿ ವೆಯ್ಟು ಸೈಜ್ ನೋಡಿ ಹೆಂಗಿದ್ದಾವೆ. ಒಳ್ಳೆ ಬಾಡಿ ವೆಯ್ಟ್ ಬರ್ತಾಯಿದೆ ಮತ್ತು ಒಳ್ಳೆ ಆ್ಯಕ್ಟಿವ್ ಆಗಿದ್ದಾವೆ ಮರಿಗಳು. ತುಂಬಾ ಆ್ಯಕ್ಟಿವ್ ಆಗಿದ್ದಾವೆ, ಏನು ಡಿಸೀಸಸ್ ಇಲ್ಲ. ಮೇಂಟೆನೆನ್ಸ್ ಚೆನ್ನಾಗಿದ್ದರೆ ಬಾಡಿ ವೆಯ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಕೋಳಿ ಮರಿ ಬಾಡಿ ವೆಯ್ಟು ತೂಕ ಹಾಕ್ತಾಯಿದ್ದೀವಿ. ಇವತ್ತಿನ ಡೇಟ್ಗೆ 20ನೇ ದಿನಕ್ಕೆ ಬಾಡಿ ವೆಯ್ಟ್ ಚೆನ್ನಾಗಿದೆ. ಕೋಳಿ ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತಿನ ದಿನಕ್ಕೆ 20ನೇ ದಿನಕ್ಕೆ 840 ಗ್ರಾಮ್ ಬರ್ತಾಯಿದೆ. ಅದು ಕರೆಕ್ಟ್ ವೈಟ್ ಬರ್ತಾಯಿದೆ. ಕೋಳಿ ಏನೂ ಪ್ರಾಬ್ಲಮ್ ಇಲ್ಲ. ವೈಟ್ ಮಾತ್ರ ಚೆನ್ನಾಗಿದೆ, ಬರ್ಡ್ಸೂ ಚೆನ್ನಾಗಿದ್ದಾವೆ.